ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮ್ಗೆ ಹೋಟೆಲ್ ಸ್ಟೈಲ್ ರವೆ ದೋಸೆನ ತೋರಿಸ್ಕೊಡಕತ್ತೇವ್ರಿ. ನೀವು ಅಲ್ಲಿ ವಿಡಿಯೋದಾಗ ನೋಡಿರ್ತೀರಿ ಅಥವಾ ಹೋಟೆಲ್ದಾಗೂ ನೋಡಿರ್ತೀರಿ. ಗರಿಗರಿಯಾಗಿ ಬರುವಂತಹ ಈ ಕ್ರಿಸ್ಪಿ ರವಾ ದೋಸೆ ಮನೆಯೊಳಗೆ ಮಾಡಕತ್ರ ಬರಂಗಿಲ್ಲ ಅಂತೇಳಿ ಬಹಳ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತಿನ ವಿಡಿಯೋದಾಗ ರೀ ಆ ಒಂದು ತಲೆನೋವನ್ನು ನಾವು ದೂರ ಮಾಡ್ತೀವಿ. ಭಾಳ ಸಿಂಪಲ್ ಆಗಿ ತೋರಿಸ್ಕೊಡ್ತೀವಿ. ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡ್ರಿ ಏನು ಮಾಡ್ರಿ ಅಂತಂದ್ರೆ 1 ಕಪ್ ಅಷ್ಟು ಸಣ್ಣ ರವೆ ಅಂತೀವಿ ನೋಡ್ರಿ, ನಾವು 0 ನಂಬರ್ ರವೆ ಅಂತೀವಿ, ಪೂರ್ತಿ ಸಣ್ಣ ಇರ್ತೈತಿ. ಈ ರವೆಯನ್ನು ನೀವು ತಗೋರಿ 1 ಕಪ್ ಅಷ್ಟು ರೀ. ಅದಾದ ನಂತರ ಅದಕ್ಕೆ ಒಂದು ಅರ್ಧ ಕಪ್ ಮೇಲೆ ಒಂದು ಈಟ್ ಹೆಚ್ಚಾದ ನಡಿತೈತಿ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ. ಮುಂದಕ್ಕೆ ಇದ್ರೊಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಹೋಟೆಲ್ದವ್ರು ಮೈದಾ ಹಾಕ್ತಿರ್ತಾರೆ, ನಾವು ಗೋಧಿ ಹಿಟ್ಟು ಸೇರಿಸಿ ನಿಮಗೆ ತೋರ್ಸಾಕತ್ತೀವಿ. ಹಂಗೆ ಇಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ರಿ. ಅದಾದ ನಂತರ ತುರಿದಂತಹ ಶುಂಠಿಯನ್ನು ಅಂದರೆ ಜಿಂಜರ್ ಹಾಕ್ರಿ. ಅದಾದ ನಂತರ ಸ್ವಲ್ಪ ಇದ್ರೊಳಗೆ ನಾವು ಕರಿಬೇವನ್ನು ಹಾಕೋನು, ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿಕಾಯಿಯನ್ನು ಸೇರಿಸೋನು. ಮುಂದಕ್ಕೆ ಇದ್ರೊಳಗೆ ರೀ ಸ್ವಲ್ಪ ದಮ್ಮಂಗೆ ಇರ್ಬೇಕ್ರೆ ಆ ರೀತಿ ಕಾಳು ಮೆಣಸಿನ ಪುಡಿಯನ್ನು ಹಾಕ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇದ್ರೊಳಗೆ ಸೇರಿಸಿ ಮುಂದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಹಾಕಿದ ನಂತರ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಚಂದಂಗಿ ಫಸ್ಟಿಗೆ ಮಿಕ್ಸ್ ಆಗಲಿ, ಆಮೇಲೆ ನೀರನ್ನು ಸೇರಿಸ್ರಿ. 1 ಕಪ್ ರವೆ ತೊಗೊಂಡಿದ್ದೀವಿ, ಒಂದು 4 ಕಪ್ ಅಷ್ಟು ನೀರನ್ನು ನಾವು ಹಾಕೊಂಡು ತೆಗಿತಿರಲ್ಲ 4 ಕಪ್ ಅಷ್ಟು ಹಾಕಿರಿ. ಹಾಕಿದಾದ್ಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಚಂದಂಗಿ ಅದನ್ನು ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಏನು ಮಾಡಿರಿ, ಒಂದು 10 ನಿಮಿಷ ತನಕ ಇದನ್ನ ಏನಿಲ್ಲ ರೀ, ಅಷ್ಟೇ ರೀ. 10 ನಿಮಿಷ ಸ್ವಲ್ಪ ಗಟ್ಟಿ ಆತಂದ್ರೆ ಮತ್ತೆ ನೀರು ಸೇರ್ಸಕ್ಕೆ ಬರ್ತೈತೆ ರೀ. ಅಲ್ಲಿ ತನಕ ಒಂದು ಚಟ್ನಿ ನೋಡು. ಚಟ್ನಿಗೆ ನೀವು ಸ್ವಲ್ಪ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿ ತೊಗೊರಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಅಥವಾ ಹುರುಗಡ್ಲೆ, ಒಂದು 4 ಹಸಿಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಅಷ್ಟರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು ಈಟ ಹುಣಸೆಹಣ್ಣನ್ನು ನೀವು ಸೇರಿಸ್ಬೇಕಾಕೈತ್ರಿ. ಇಷ್ಟು ಹಾಕಿದ ನಂತರ ಅದಕ್ಕೊಂದು ಕಪ್ ನೀರನ್ನು ಹಾಕಿರಿ. ನೀರು ಸೇರಿಸಿದ ಮೇಲೆ ಸುಜಾತ ಕೈಯಾಗ ಕೊಟ್ಟಿವಿ ಅಂತಂದ್ರೆ ಆಕೆ ಗರ್ರ ಅಂಥೇಳಿ ರುಬ್ಕೊಂಡು ಬರ್ತಾಳೆ. ಸುಜಾತ ಅಂದ್ರೆ ಮಿಕ್ಸರ್ ನೆನಪಿಟ್ಕೋರಿ. ಆಮೇಲೆ ಇದು ನೋಡಿರಿ, ಒಂದು ಈ ಚಟ್ನಿನ ರುಬ್ಬಿದಾದ್ಮೇಲೆ ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಕೊಟ್ಟಿರಿ ಅಂತಂದ್ರೆ ಭಾಳ ಚಲೋ ಆಗ್ತೈತಿ. ಎಣ್ಣೆ ಕಾಸಿದ ನಂತರ ಸಾಸಿವೆ, ಒಣ ಮೆಣಸಿನ್ಕಾಯಿ, ಕರಿಬೇವಣ್ಣ ಇಷ್ಟು ಹಾಕಿ ಒಗ್ಗರಣೆ ಕೊಡ್ರಿ. ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಚಂದಂಗಿ ಅದನ್ನು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಕ್ರಿಸ್ಪಿ ಆಗಿರುವಂತಹ ದೋಸೆ ಜೊತೆಗೆ ಒಂದು ಸಿಂಪಲ್ ಆಗಿರುವಂತಹ ಚಟ್ನಿ ರೆಡಿ ಆಯಿತು ಅಂತ ಅರ್ಥ ರೀ. ಮುಂದಕ್ಕೆ ಬರ್ರಿ. ಆಗಲೇ ಏನು ನಾವು ನೆನೆಕಿಟ್ಟಿದ್ದೀವಿ ನೋಡ್ರಿ ಆ ರವೆ, ಅದರ ಜೊತೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂತಹ ತೆಂಗಿನಕಾಯಿ ಮತ್ತು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿರಿ. ಹೋಟೆಲ್ದವ್ರು ಸೀಕ್ರೆಟ್ ಏನು ರೀ ಅಂತೇಳಿ ನೀವು ಕೇಳಕ್ಕೆ ಇದೆ ರೀ. ಎಣ್ಣೆಯನ್ನು ಅದ್ರಾಗ ಹಾಕಬೇಕು ಅಂದ್ರೆ ಚಂದಂಗೆ ಗರಿಗರಿಯಾಗಿ ಬರ್ತಾವು. ನೆನಪಿಟ್ಕೋರಿ, ಕಾಸಿದ ಎಣ್ಣೆ ಅಲ್ರಿ, ನಾರ್ಮಲ್ ಎಣ್ಣೆ ಅಂತನ ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಇಟ್ಟು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇನ್ನೊಂದು ದಿವಸ ನೀರು ಬೇಕಾಗ್ತಾವು ಅಂತಂದ್ರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ನೀವು ಇಲ್ಲಿ ಸೇರಿಸಿ ಅದನ್ನು ಈ ಬ್ಯಾಟರನ್ನು ಬರೋಬ್ಬರಿಯಾಗಿ ಮಿಕ್ಸು ಮಾಡಿ ಕೊಡಬೇಕಾಕೈತಿ. ನೀವು ಇಷ್ಟು ಮಾಡಿದ್ರಿ ಅಂತಂದ್ರೆ ತವೆ ಮೇಲೆ ಹೋದ ಕೂಡಲೇ ಗರಿಗರಿಯಾಗಿ ದೋಸೆ ಬರ್ತಾವೆ. ಈಗ ಏನು ಮಾಡಿರಿ, ತವಾ ತೊಗೊರಿ. ಯಾವುದು ದೋಸೆ ತವೆ ಇರ್ತದೆ ನೋಡ್ರಿ ಅಂತ ತೊಗೊಂಡು ಅದಕ್ಕೆ ಒಂದು ಉಳ್ಳಾಗಡ್ಡಿಲಿ ಎಣ್ಣೆಯನ್ನು ಹಚ್ಚಿದೇವ್ರಿ ನಾವು. ಆಮೇಲೆ ದೋಸೆಯನ್ನು ಈ ರೀತಿ ಮೇಲಿಂದ ಹಾಕಬೇಕ್ರಿ. ಸವರಂಗಿಲ್ಲ ರೀ, ಮತ್ತೆ ನೆನಪಿಟ್ಕೊರಿ, ಮ್ಯಾಗಿಂದ ಹಿಂಗೆ ಹಾಕಿರಿ. ಹಾಕಿ ಈ ದೋಸೆಯನ್ನು ನೀವು ಯಾವ್ದು ಬೇಕಾದಂದ್ರೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಬೋದು ರೀ. ನಾವಿಲ್ಲಿ ಫಸ್ಟಿಗೆ ನಿಮಗೆ ತುಪ್ಪ ಹಾಕಿ ಬೇಯಿಸಾಕತ್ತೀವಿ ಅಂದ್ರೆ ಚಂದಂಗಿ ನಿಮಗೆ ಗರಿಗರಿಯಾಗಿ ಬರುವಂಥ ದೋಸೆಯನ್ನು ತೋರ್ಸಾಕತ್ತೀವಿ ರೀ. ತುಪ್ಪ ಹಾಕಿ ಒಮ್ಮೆ ಸವರ್ಬೇಡ್ರಿ, ಆಮೇಲೆ ಸವರಿ ಇದನ್ನ ಸಣ್ಣಂಗೆ ನೋಡಿರಿ. ಹೊತ್ತಿಸೋದ ಮತ್ತು ಕ್ರಿಸ್ಪಿ ಮಾಡೋದ್ರೊಳಗೆ ಡಿಫ್ರೆನ್ಸ್ ಇರ್ತೈತಿ. ನೀವು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಸಮಾಧಾನಲೇ ಒಂದು ಟೈಮ್ ಆದ್ರೆ ಆಗೋತ್ತಾಕ್ರಿ. ಆದರೆ ಸಮಾಧಾನ ಬಿಟ್ಟು ಅದನ್ನು ನೀವು ಕ್ರಿಸ್ಪಿಯಾಗಿ ಮಾಡಬೇಕು. ಆಮೇಲೆ ತೆಗೆದು ನೋಡಿದ್ರಿ ಅಂತಂದ್ರೆ ಈ ರೀತಿ ಗರಿಗರಿ ಆಗಿರುವಂತಹ ಭಾಳ ಮಸ್ತ ಬರುವಂತಹ ಕ್ರಿಸ್ಪಿ ರವೆ ದೋಸೆ ತಯಾರಾಗ್ತೈತ್ರಿ ಹೋಟೆಲ್ ಸ್ಟೈಲ್ ಏಕ್ದಮ್ ಪದ್ಧತಿ. ಈಗ ಹಾಗೆ ಇನ್ನೊಂದು ದೋಸೆ ನೋಡೋದಾದ್ರೆ ಮತ್ತೆ ಆ ಈರುಳ್ಳಿ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಹಿಂಗೆ ಗುಂಡಂಗೆ ತವ ಮೇಲೆ ಹಾಕಿದ್ಮೇಲೆ ಸಣ್ಣಂಗೆ ಕಟ್ ಮಾಡಿದ ಈ ಒಂದು ಈರುಳ್ಳಿ ಹಾಕಿದ್ರೆ ಅಂದ್ರೆ ಕ್ರಿಸ್ಪಿಯಾಗಿ ಭಾಳ ಚಲೋ ಅನಿಸ್ತೈತೆ, ಟೇಸ್ಟೂ ಮಸ್ತ್ ಬರ್ತೈತೆ ರೀ. ಹಂಗೆ ಮಾಡಿ ನೀವು ಈ ರೀತಿ ಬ್ಯಾಟ್ರನ್ನ ಅಥವಾ ಹಿಟ್ಟನ್ನು ಅಂದರೆ ಏನು ರವೆ ಇರ್ತದೆ ನೋಡಿರಿ ನೆನೆಸಿಟ್ಟಿದ್ದಿರಲ್ಲ ಆ ಬ್ಯಾಟ್ರನ್ನ ಹಾಕಿ ಆಮೇಲೆ ನೀವು ತುಪ್ಪ ಅಥವಾ ಎಣ್ಣೆಯಿಂದ ಇದನ್ನು ಹಾಕಿ ಸ್ವಲ್ಪ ಈ ರೀತಿ ಗರಿಗರಿ ಆಗಿ ಬರುವಂಗೆ ನೀವು ಈ ದೋಸೆಯನ್ನು ಮಾಡಬೇಕಾಕೈತ್ರಿ. ಏಕದಮ್ ಸಿಂಪಲ್ ಐತ್ರಿ ಮಾಡೋಕೆ, ಅಗದಿ ಸರಳ ಐತ್ರಿ. ನಿಮಗೆ ಹೇಳಿದಂಥ ಟಿಪ್ಸನ್ನು ನೆನಪಿಟ್ಕೋರಿ. ರವೆ ಬರೋಬ್ಬರಿಯಾಗಿ ನಿಮಗೆ ಆ ರವೆಗೆ ಮತ್ತೆ 0 ನಂಬರ್ ರವೆ ಏನಂತಿರಲ್ಲ ಅದಕ್ಕೆ ಬೇರೆ ಹೆಸರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಾಗಿ ದಯವಿಟ್ಟು ತಿಳಿಸ್ರಿ. ಇದರಿಂದ ಬೇರೆದವ್ರಿಗೂ ಹೆಲ್ಪ್ ಆಗ್ತೈತಿ. ಹಂಗೆ ಉಳಿದ ಎಲ್ಲ ದೋಸೆಗಳನ್ನ ನೀವು ಮಾಡ್ಬೋದು. ನೀವು ಎಣ್ಣೆ ಹಾಕಿನೂ ಮಾಡ್ಬೋದು ರೀ, ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಸಮಾಧಾನಲೇ ತೆಗಿರಿ. ಸ್ವಲ್ಪ ಟೈಮ್ ಬಿಟ್ಟು ಅದನ್ನು ನೀವು ಕ್ರಿಸ್ಪಿಯಾಗಿ ಬೇಯಿಸಿದ್ರಿ ಅಂದ್ರೆ ತಾನೇ ಎದ್ದು ಬರ್ತೈತಿ. ಜಲ್ದಬಾಜಿ ಮಾಡೋಕೆ ಹೋಗಬೇಡ್ರಿ, ಅಟ್ಟಂತರೂ ನೀವು ನೆನಪಿಟ್ಕೋರಿ. ಹಂಗೆ ದೋಸೆಯನ್ನು ಬ್ಯಾಟರ್ ಮಾಡುವಾಗ ಎಣ್ಣೆ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ. ಭಾಳ ಮಸ್ತ್ ಬರುವಂತಹ ಗರಿಗರಿ ದೋಸೆಯನ್ನು
ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಇದರಿಂದ ನಿಮ್ಮ ಅಭಿಪ್ರಾಯ ನಮಗೆ ತಿಳಿತೈತೆ. ಹಂಗೆ ಕಮೆಂಟ್ಸ್ ಅಂತರೂ ನಿಮಗೆ ಐತಿ, ಬರೀರಿ, ಏನು ಬೇಕಾದ ಬರೀತೀರಿ ಬರೀರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.